ನಮ್ ಗಂಡ್ ಮಕ್ಳು ಸೌಂಡೇ ಕೇಳಿಸ್ತಾರ ಇದ್ದೀರಾ? ಭೂಮಿಯಾಗ ಬೆಳೆ ಐತಿ, ಬಂದೂಕ್ನಾಗ ಬುಲೆಟ್ ಐತಿ, ಆದ್ರೆ ನಮ್ ಕನಕ್ಪುರದ ಹುಡುಗ್ರ ಮೈಯಾಗ ಪೊಗರ ಐತೆ. ಆದ್ರೆ ಏನ್ ಮಾಡೋದು, ನಮ್ಮ ಹಣೆ ಬರ ಬಾಳ್ ಕೆಟ್ಟೈತಿ. ಏನೋ ಗೊತ್ತಿಲ್ಲ, ಮದುವೆ ಆದಾಗ್ಲೂ ಜೊತೆಗಿದ್ಲು, ಮದುವೆಗಿಂತ ಮುಂಚೆನೂ ಜೊತೆಗಿದ್ಲು, ಕನಕ್ಪುರಕ್ಕೆ ಬಂದೆ ಅಲ್ಲೂ ಜೊತೆಗವಳೆ. ಈ ಥರ ಏನು 200 ರೂಪಾಯಿ ನೋಟ್ನ ಚೇಂಜ್ ಮಾಡ್ದಂಗೆ ಆಗಿರೋ ಮದುವೆ ಎಲ್ಲ ಚೇಂಜ್ ಮಾಡೋಕ್ಕಾಗಲ್ವಾ? ಆಗಲ್ಲ ಅಲ್ಲ, ಭಾಳ ಕಷ್ಟ ಐತೆ. ಆದ್ರೂ ನನ್ಗೇನು ಬೇಜಾರಲ್ಲ, ಇಲ್ಲಿ ಬಾಳ ಮಂದಿ ಹುಡುಗರು ಬಂದಾರಿ ಅಪ್ಪ. ಅಲ್ಲ ಸಾಕತ್ತ ಕಾಣ್ತಿದ್ದೀರ, LED ಆಗ್ತಾ ಇದ್ರು ಅವಾಗ ಅವಾಗ. ಯಾರು ಚೆನ್ನಾಗವ್ರೆ ಅಂತ ಹುಡುಕ್ತಾ ಇದ್ದೆ, ಆದ್ರೆ ಕನಕ್ಪುರದಲ್ಲಿ ಎಲ್ಲ ಹುಡುಗರು ಸಖತ್ತಾಗವ್ರೆ. ಆದ್ರೆ ಆ ಎಲ್ಲ ಹುಡುಗರು ಸಖತ್ತಾಗಿರೋ ಹುಡುಗರು ಬಂದಿರೋದೇ ನನ್ ನೋಡಕ್ಕೆ. ಹೌದು, ಊರೊಳಗೆ ಹಂದಿ ನುಗ್ಗಿದ್ರು ನೋಡಕ್ ಬರ್ತಾರ ಜನ. ಏನ್ ಮಾತಾಡ್ತಿಲ್ಲ, ಹುಡುಗಿರು ಬಂದಿರೋದೇನಕ್ಕೆ? ನನ್ನನ್ನು ನೋಡಕ್ಕೆ. ಯಾಕೆ ರಾಧಿಕಾ, ಐ ಲವ್ ಯು. ಓಲಿ ಬಾ. ಕನಕ್ಪುರ ಬಾಯ್ಸ್, ಐ ಲವ್ ಯು. ನಾನು ಬರ್ತೀನಿ, ನಾನು ಹೇಳು. ಅಲ್ಲ ಇವತ್ತು ಅಕ್ಕ, ಎಕ್ಸ್ಕ್ಯೂಸ್ ಮೀ ಅಕ್ಕ, ಕಾ 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 ಅಂತ ರೇಗಿಸ್ತಾ ಇಲ್ಲಿ ನಮ್ ದೊಡ್ಡಪ್ಪ. ನೀವು ದೊಡ್ಡಣ್ಣ. ಸೊ ಆದ್ಮೇಲೆ ಸಿಗುವ, ಮಾತಾಡ್ಬೇಕು ಪರ್ಸನಲ್. ಯಾಕ ಒಂದ್ ಪರ್ಸನಲ್ ಪ್ರಾಬ್ಲಮ್ ಐತೆ, ನಿಮ್ಮನೇಲಿ ಈ ಪ್ರಾಬ್ಲಮ್ ಇರುತ್ತೆ. ಏನ್ ಹೇಳಿ? ಅದೇ ಇಂಪಾರ್ಟೆಂಟ್ ದಿನ ಮರ್ತು ಬಿಟ್ಟು ಬಂದು ನಿಂತ್ಕೋತಾರಲ್ಲ, ಮಿಸ್ ಮಾಡ್ದೆ. ಕರೆಕ್ಟ್ ಕರೆಕ್ಟ್ ಅಕ್ಕ. ಓ, ನನಗ್ ನೆನಪಿದೆ ಅಕ್ಕ, ಹ್ಯಾಪಿ ಬರ್ತ್ಡೇ. ಅಲ್ಲ ಮತ್ತೆ ಇನ್ ನಿಲ್ಸ್ಬಿಟ್ಟು ಹಾರ ಎಲ್ಲ ಹಾಕ್ಬಿಟ್ಟು ಗಿಫ್ಟ್ ಎಲ್ಲ ಅಕ್ಕ, ನಿಜವಾಗ್ಲೂ ನೆನಪೈತೆ, ಹ್ಯಾಪಿ ತಿಥಿ ಡೇ. ತಿಥಿ ಅಂದ್ರೆ ನಾನೇನ್ ನ್ಯಾಣಾನ? ಹಂಗೆ ಹೇಳ್ದಲ್ಲ, ಹಾರ ಹಾಕ್ಬಿಟ್ಟು ಫೋಟೋ ಹಾಕ್ಬಿಟ್ಟು. ಅಲ್ಲಪ್ಪ, ಹಾರ ಹಾಕ್ಬಿಟ್ಟು ಎಲ್ಲ ಬಂದವರೆಲ್ಲ ಹೇಳೋ ಮಂಜ, ಏನೋ ಇವನು. ಏನಿಲ್ಲ ಅಣ್ಣ, ಇವತ್ತು ನಂದು ವೆಲ್ಡಿಂಗ್ ಡೇ. ವೆಡ್ಡಿಂಗ್ ಇಂಗ್ಲಿಷ್ ಪ್ರಾಬ್ಲಮ್. ವೆಲ್ಡಿಂಗು ಏನು ಡಿಫ್ರೆನ್ಸ್ ಇಲ್ಲ ಅಣ್ಣ. ವೆಲ್ಡಿಂಗ್ ಅಂದ್ರೇನು, ಫಸ್ಟ್ ಬೆಂಕಿ ಎತ್ಕತ್ತದೆ, ಆಮೇಲೆ ಕಬ್ನ ಅಂಟ್ಕತ್ತದೆ. ವೆಡ್ಡಿಂಗ್ ಅಂದ್ರೇನು, ಫಸ್ಟ್ ಅಂಟ್ಕೊಬಿಡ್ತದೆ, ಆಮೇಲೆ ಬೆಂಕಿ ಎತ್ಕೊಬಿಡುತ್ತೆ. ನೋಡಲ್ಲಿ ಎಷ್ಟು ಜನದ ಮನೇಲಿ ಬೆಂಕಿ ಎತ್ಕೊಂಡೈತೆ. ಕರೆಕ್ಟ್ ಅಕ್ಕ, ನನ್ಗೆ ನಮ್ಮನೆ ವಿಷಯಕ್ಕಿಂತ ಪಕ್ಕದ ಮನೆ ವಿಷಯನೇ ಬಹಳ ಇಂಟ್ರೆಸ್ಟ್. ಅದಕ್ಕೆ ಸೀರಿಯಲ್ ಮಾಡ್ತಾ ಇರೋರೆಲ್ಲ ಮನೆ ಮೇಲೆ ಮನೆ ಕಟ್ತವ್ರೆ, ಸೀರಿಯಲ್ ನೋಡ್ತಾ ಇರೋರೆಲ್ಲ ಮನೆ ಮಾರ್ಕತ್ತವ್ರೆ. ಹೌದಾ? ಹೌದು. ಆದ್ರೂ ಕಣಕ್ಕ ರೀ, ನಿಮ್ ಪಕ್ಕದ ಮನೇಲಿ ಸುರೇಶ, ಇವನು ಸುರೇಶನ್ ಮನೆ ಪಕ್ಕ ಇನ್ನೊಬ್ರು ಇಲ್ವಾ? ಗಿರೀಶ. ಅಯ್ಯೋ, ಆ ಗಿರೀಶನ್ ಮನೇಲಿ ಬಿಡಿ ಸಿಕ್ಕಾಪಟ್ಟೆ ಜಗಳ ಪತಿನ. ನೀವ್ ಯಾಕೆ ಒಂದ್ಸತಿ ಹೋಗ್ಬಿಟ್ಟು ಬರ್ಬಾರ್ದು? ನಾನು ಹೋಗಲ್ಲ ಅವ್ರ ಮನೆಗೆ. ಈ ಗಂಡ ಹೆಂಡತಿ ಸಿಕ್ಕಾಪಟ್ಟೆ ಜಗಳ ಮಾಡ್ತಾರಪ್ಪ, ಪ್ಲೀಸ್ ಹೋಗ್ಬಿಟ್ಟು ಬನ್ನಿ. ನಾನು ಅವ್ರ ಮನೆಗೆ ಯಾವ್ದೇ ಕಾರಣಕ್ಕೂ ಹೋಗಲ್ಲ. ಒಂದ್ಸತಿ ಹೋಗ್ ಬರ್ರಿ. ಹೋಗಲ್ಲ ಕಣೆ. ಯಾಕ್ರಿ? ಅಲ್ಲ, ನಾ ಒಂದ್ಸತಿ ಹೋಗಿದ್ದಕ್ಕೆ ಅವ್ರ ಮನೇಲಿ ಜಗಳ ಆಗ್ತಾರೆ. ಹೋಗಿದ್ದೆ, ನನ್ನ ಹೆಂಡತಿ ನನ್ನ ವಿಷಯ ನೀನ್ ಯಾವನ ಕೇಳಕ್ ಹೋಗು ಅಂತಂದ. ಹಂಗಂದ್ರ? ಆದ್ರೂ ಈ ಸತಿ ಇದ್ ನೋಡಿದ್ರ ರಿಸಲ್ಟ್? ಏನು? ಅದೇ SSLC PUC ದಲ್ಲ ರಿಸಲ್ಟ್ ನೋಡಿದ್ರ ಯಾರಾದ್ರೂ? ನೋಡ್ದೆ. ಪೇಪರ್ ಅಲ್ಲೆಲ್ಲ ನಮ್ದೇ ಅಮ್ಮ ಫೋಟೋ. ಥ್ಯಾಂಕ್ ಯು ಥ್ಯಾಂಕ್ ಯು. ಆರೇನ್ ಹಾಕ್ಬೇಡ, ಸನ್ಮಾನ ಏನ್ ಬೇಡ, ಪರಲ್ಲ. ಏನ್ ರಿಸಲ್ಟ್? 10th PUC ದಲ್ಲ ನಮ್ದೇ ಅಪ್ಪ. ಯಾವಾಗ್ಲೂ ಓದೋದ್ರಲ್ಲಿ ಹೆಣ್ಮಕ್ಳೆ ಮೇಲುಗೈ, ಹೆಣ್ಮಕ್ಳದೇ ಫೋಟೋ ಬರೋದು. ಇರು, ಆ ಮೇಲುಗೈಗಳೆಲ್ಲ ಒಂಚೂರು ಕೈ ಎತ್ತಿ ಪ್ಲೀಸ್. ಎಲ್ಲ ಹೆಣ್ಮಕ್ಳು ಪ್ಲೀಸ್. ಸುಮಾರು ಕೈಗಳಿದಾವೆ, ಎತ್ತಿ. ಥ್ಯಾಂಕ್ ಯು ಅಣ್ಣ, ಕರೆಕ್ಟ್ ಆಗಿ ನೋಡ್ಕೊ. ಇನ್ನು 2 ವರ್ಷ ಕೈಗಳದ್ದು ಎಲ್ಲೆಲ್ಲಿ ಪಾತ್ರೆ ತೊಳಿತಾರತವ ಬಟ್ ಇದು ನಮ್ಮನೆ ಮೇಲುಗೈ ಪಾತ್ರೆ ತೊಳಿತಾ ಇದೆ ಅಂತ ಹೇಳಕ್. ಆಮೇಲೆ ನಾನು ಸರ್ರಿಗೆ ಕೇಳ್ಕೊಬೇಕು, ಸುರೇಶ್ ಸರ್ಗೆ, ಸರ್ ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ದವ್ರಿಗೆಲ್ಲರಿಗೂ ಫಸ್ಟ್ ಪ್ಲೇಸ್ ಕೊಟ್ರಂತಲ್ಲ ಹೆಣ್ಮಕ್ಳಿಗೆ. ಹೆಣ್ಮಕ್ಳಪ್ಪ ಎಲ್ಲ ಜಾಸ್ತಿ ಗೆದ್ದಿರೋದು. ಆ ರಂಗೋಲೆ ಪುಡಿ ತಂದು ಕೊಟ್ಟವ್ರಿಗೆ ಗಂಡು ಮಕ್ಳು. ಸರ್ ನಮ್ಗೂ ಯಾವ್ದಾದ್ರು ಪ್ರೈಸ್ ಇದ್ರು ಕೊಡಿ, ನಿಮ್ ಕೈ ಮುಗಿತೀನಿ. ಡಬ್ಬ ತಂದ್ಕೊಟ್ರು, ತರಕಾರಿ ತಂದ್ಕೊಟ್ರದಲ್ಲ, ತಂದ ಮೇಲೆ ಏನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಆದ್ರೂ ಈ ಗಂಡ್ಮಕ್ಳು ಪಾಪ ನಮ್ಗಿಂತ ಜಾಸ್ತಿ ಧೈರ್ಯ ಅಂತೆ. ಹೌದಾ ರೀ? ಹೌದು, ಜಾಸ್ತಿ ಧೈರ್ಯ ಅಂತ ಹೆಣ್ಮಕ್ಳಿಗಿಂತ. ಆದ್ರೆ ಇಲ್ಲ ಕಣಕ್ಕ, ಸುಳ್ಳು. ನಾನು ಜಗಪ್ಪನ್ನ ಧೈರ್ಯವಂತ ಹುಲಿ ಅಂತಾನೆ ಮದ್ವೆ ಆದದ್ದು. ಆಮೇಲೆ ಗೊತ್ತಾಯ್ತು ಇದು ಟುಸ್ ಪಟಾಕಿ ಅಂತ. ಕರೆಕ್ಟ್ ಆಗಿ ಹೇಳು. ಕನಕ್ಪುರದ ತುಂಬಾ ಜಗಪ್ಪ ಟುಸ್ ಪಟಾಕಿ ಅಂತ ಏನಾರ ಟೋಲ್ ಗಿಲ್ ಮಾಡ್ಬಿಟ್ಟಾರ. ಇನ್ನೇನ್ ಹೇಳ್ತಾರಕ್ಕ, ಈ ಇದಿರ್ತದಲ್ಲ ಅಕ್ಕ, ಹೆಣ್ಣೋಡೋ ಶಾಸ್ತ್ರ. ಆ ಹೆಣ್ಣೋಡೋ ಶಾಸ್ತ್ರಕ್ಕೆ 150 ಜನ ಕರ್ಕ ಬಂದಿದ್ದ ಗಂಡ್ಮಗ ಬೈಯಕ್ಕೆ. ಅದೇ ಕಣಕ್ಕ, ನಾನು ಮದುವೆ ಆಗ ಹೊಸಲು ದಾಟಿ ಇವ್ರ ಮನೆಗೆ ಹೋಗ್ಬೇಕಾದ್ರೆ ಯಾರು ಇರ್ಲಿಲ್ಲ ಕಣಕ್ಕ. ನಾನೊಬ್ಳೆ ಹೆಣ್ಮಗಳು, ಸಿಂಗಲ್
ಅದು ಹೆಣ್ಮಕ್ಳು ತಾಕತ್ತು, ಅದು ಧೈರ್ಯ ಅಂದ್ರೆ ಬರ್ಲಿ ಜೋರ್ ಓ ಚಪ್ಪಾಳೆ. ಅಂತ ಕೂಗ್ಬಿಟ್ರು ಗುರುವಾರ ಸಂಘದವ್ರು. ಸಿಂಗಲ್ ಆಗೇನೋ ಬರ್ತಾರೆ, ಬದ್ಪತ್ತಿದಂಗೆ ಅಪ್ಪ ಅಮ್ಮನ್ ತಗೊಂಡೋಗಿ ರುದ್ರಾಶ್ರಮಕ್ಕೆ ಬಿಟ್ಬಿಡ್ತಾರೆ. ಹಾ ಏ ಇಲ್ಲ ಇಲ್ಲಪ್ಪ, ಅಯ್ಯೋ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟವ್ರೆ, ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ. ಆ. ನಿಮ್ಗೆ ಎಣ್ಣೆ ಹೊಡಿಯೋದ್ ಬಿಡು ಅಂದೆ ಬಿಟ್ರಾ, ಇಲ್ಲ ಸಿಗರೇಟ್ ಸೇದೋದ್ ಬಿಡು ಅಂದ್ರೆ ಬಿಟ್ರಾ, ಇಲ್ಲ ಅದೇನೋ ತಿಂತಿರಲ್ಲ ಏನದು ಕಣಕಣದಲ್ಲೂ ಕೇಸರಿ ವಿಮಾನ. ಅದು ಒಳ್ಳೇದಲ್ಲ ಬಿಟ್ಬಿಡು ಅಂದೆ ಬಿಟ್ಟ, ಇಲ್ಲ ಅಪ್ಪ ಅಮ್ಮನ್ ಬಿಡು ಅಂದ ತಕ್ಷಣ ಹೆಂಗ್ಲಾ ಬಿಟ್ಟೆ. ಆಯ್ತಾಯ್ತು. ಸಿಗರೇಟ್ ಸೇದದ್ ಬುಡಿ ಅನ್ನೋದನ್ನ ಗೇಟ್ ಹತ್ರ ನಿಂತ್ಕೊಂಡ್ ಹೇಳ್ತೀರಾ? ಹೌದು, 4 ಜನಕ್ಕೆ ಗೊತ್ತಾಗ್ಬೇಕಪ್ಪ. ಎಣ್ಣೆ ಹೊಡೆಯೋದ್ ಬಿಡು ಅನ್ನೋದನ್ನ ಇಡೀ ಫ್ಯಾಮಿಲಿನೆಲ್ಲ ಸೇರಿಸ್ಬಿಟ್ಟು ಹೇಳ್ತೀರಾ ನನ್ ಗಂಡ 3 ಹೊತ್ತು ಕುಡಿತವನೆ ಅಂತ. ಹೌದು, ಪಂಚಾಯತಿ ಮಾಡ್ತೀವಿ, ಗೊತ್ತಾಗ್ಬೇಕು ಎಲ್ಲರಿಗೂ. ಆದ್ರೆ ಅಪ್ಪ ಅಮ್ಮನ್ ಬಿಡು ಅನ್ನೋದನ್ನ ಯಾಕೆ ಬೆಡ್ರೂಮ್ ಅಲ್ಲಿ ಹೇಳ್ತೀರಾ? ಆಗ್ಲೂ ಫ್ಯಾಮಿಲಿ ಅವ್ರನ್ನೆಲ್ಲ ಕೂರಿಸ್ಬಿಟ್ಟು ನಮ್ಮ ಅಪ್ಪ ಅಮ್ಮನ್ ಬಿಟ್ಬಿಡು ಅಂತ ಹೇಳ್ಬೋದಲ್ಲ. ಮಾತಾಡ್ತಾಳ ಮಾತು. ಆದ್ರೂ ನೀವು ಗಂಡ್ ಮಕ್ಳು ಹೆಣ್ಣು ಮಕ್ಳನ್ನ ಇಷ್ಟು ಗೋಳೈಕೊಂತೀರಲ್ಲ. ಆ ಹೆಣ್ಣು ಮನೆ ಬೆಳಗೋ ದೀಪ ಗೊತ್ತಾ? ಏನ ಹೆಣ್ಣು ಮನೆ ಬೆಳಗೋ ದೀಪ. ಕರೆಕ್ಟ್ ಆಗಿ ಹೇಳು. ಹೆಣ್ಣು ಮನೆ ಬೆಳಗುವ ದೀಪ. ಲೈಟ್ ಆಫ್ ಮಾಡೋಣ, ಇದು ಫುಲ್ ಆಫ್ ಮಾಡಿ ಹೇಳ್ತೀನಿ. ಫುಲ್ ಆಫ್ ಮಾಡು, ಮಾಡಿ ಮಾಡಿ ಆಫ್ ಮಾಡೋಣ. ಅದು ಬೆಳಗು ಆ? ಬೆಳಗು ಬೆಳಗು, ಇಡೀ ಕನಕಪುರ ಬೆಳಗ್ಬೇಕು ನೀನ್ ಇವಾಗ. ಬೆಳಗು, ಲೈಟ್ಸ್ ಆನ್. ಹೆಣ್ಣು ಮನೆ ಬೆಳಗ ದೀಪ ಆಗಿದ್ದಿದ್ರೆ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಯಾಕೆ ಖರ್ಚು ಮಾಡಿ ಲೈಟ್ ಹಾಕ್ಬೇಕಾಗಿತ್ತು? ಹಲೋ. ನಿಮ್ಮನ್ನೇ ತೆಗೆದ್ ನ್ಯಾತ್ ಹಾಕ್ಬೋದಾಗಿತ್ತಲ್ಲ. ಅಲ್ಲ ನೀವು ನಿಮ್ಮನ್ನ ಕರ್ಸಿರೋದಿಲ್ಲಿ ಕನಕ್ಪುರಕ್ಕೆ ಬಂದ್ ಜಗಳ ಆಡ್ಲಿ ಅಂತನಾ? ಜಗಳ ಆಡ್ತಾ ಇಲ್ಲ. ಎಷ್ಟೋ ಗಂಡಸರಿಗೆ ನೋವನ್ನ ಹೇಳ್ಕೊಳಕ್ ಆಗ್ತಾ ಇಲ್ಲ, ನಾನು ಹೇಳ್ಕೊತಾ ಇದ್ದೀನಿ, ಅವ್ರು ಖುಷಿ ಪಡ್ತವ್ರೆ ಅಷ್ಟೇ. ನಮ್ ಕನಕ್ಪುರದಲ್ಲಿ ನಮ್ ಗಂಡಸ್ರೆಲ್ರು ಅವ್ರ ಹೆಂಡತಿರ್ನ ತುಂಬಾ ಪ್ರೀತಿ ಮಾಡ್ತಾರೆ, ಗೊತ್ತಾ ನಿಮಗೆ? ಏನ್ ಸೌಂಡೇ ಬತ್ತೆ ಇಲ್ಲ. ಆಕ್ಚುಲಿ ನಿಜ, ಇದೆಲ್ಲ ಸುಮ್ಮನೆ ತಮಾಷೆಗೆ. ಅದಕ್ಕೆ ದೊಡ್ಡವರು ಒಂದು ಮಾತಾಡ್ತಾರೆ ಗಂಡ ಹೆಂಡತಿಗೆ, ಸರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಅಂತ. ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿ ಹಿಂಗೆ ಹ್ಯಾಪಿಯಾಗಿ ಕಿತಾಡ್ಕೊಂಡಿರಿ ಅಂತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕನಕಪುರ, ಅಲ್ಲ. ಲವ್ ಯು. ವಿ ಲವ್ ಬೋತ್ ಆಫ್ ಯು. ಥ್ಯಾಂಕ್ ಯು. ಒಂದ್ ನಿಮಿಷ, ಅಟ್ಲೀಸ್ಟ್ ನೀವೆಲ್ರು 2 ಕೈ ಮೇಲೆತ್ತಿ ಜೋರಾಗಿ ಚಪ್ಪಾಳೆ ಕೊಟ್ಟು ಅವ್ರ ಇನ್ಮೇಲೆ ಜಗಳ ಆಡಬಾರ್ದು ಅಂತ ವಿಶ್ ಮಾಡಿ. ಇಲ್ಲ. ಆಲ್ ದ ಬೆಸ್ಟ್. ನಾವು ಜಗಳಾಡಲ್ಲ, ಹಾ. ನಾವಿಬ್ರು ಒಂಥರ ಟಾಮಂಜರಿ ಇದ್ದಂಗೆ. ಜಗಳಾಡಿದ್ರು ಜೊತೆಗಿರ್ತೀವಿ. ಗಂಡ ಹೆಂಡ್ತಿರ್ ಜಗಳ ಉಂಡು ಮಲ್ಗ ತನಕ ಅಂತ. ಕಾರ್ಯಕ್ರಮ ಆದ್ಮೇಲೆ ಉಂಡ್ಬಿಟ್ಟು ಮಲ್ಕೊಂಡ್ಬಿಡ್ತೀವಿ. ಸೋ ಕ್ಯೂಟ್ ಜಗ್ಗು. ಥ್ಯಾಂಕ್ ಯು. ಸಾರಿ ಸೋ ಸ್ವೀಟ್ ಚೈತ್ರು. ಹಿಂಗೆ ಐ ಥಿಂಕ್ ಅದ್ಭುತವಾದಂತಹ ಕಲಾವಿದ್ರು. ಎಲ್ಲಾ ರಿಯಾಲಿಟಿ ಶೋಗಳಲ್ಲೂ ಇವರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.